ವಾಸ್ಕೋ ಡಿ ಗಾಮ ಅಷ್ಟೆಲ್ಲ ಸುತ್ತಾಡ್ದುಕೊಂಡು ಇಂಡಿಯಾಕ್ಕೆ ಬರಬೇಕು? ಅದು ಆಫ್ರಿಕಾನೇ ಸುತ್ತಾಡ್ದುಕೊಂಡು ಇಂಡಿಯಾಕ್ಕೆ ಯಾಕೆ ಬರಬೇಕು? ಇಲ್ಲಿ ನೋಡಿ, ಇಲ್ಲಿಂದ ಸಮುದ್ರ ಇದೆ, ಇಲ್ಲಿಂದ ಸಮುದ್ರ ಇದೆ, ಬರ್ಬೋದಾಗಿತ್ತಲ್ಲ. ಆದರೆ ಮೆಡಿಟೇರಿಯನ್ ಸಿ, ಆದರೆ ನಡುಕ್ಕೆ ಒಂದು ಗುಡ್ಡ ಪ್ರದೇಶವಿದೆ. ಅದಕ್ಕೆ ವಾಸ್ಕೋ ಡಿ ಗಾಮ ಅಲ್ಲಿಂದ ಹೋಗೋಕ್ಕೆ ಆಗಲಿಲ್ಲ. ಮೆಡಿಟೇರಿಯನ್ ಸಿ ರೆಡ್ ಸಿಯನ್ನು ಜೋಡಿಸೋದಕ್ಕೋಸ್ಕರನೇ 1869ನಲ್ಲಿ ಅದನ್ನು ಕೊರೆದು ಬಿಟ್ಟು ಅದಕ್ಕೆ ಸ್ಯೂಯೆಜ್ ಕ್ಯಾನಲ್ ಅಂತ ಹೆಸರು ಕೊಟ್ಟರು. ಆ ಕ್ಯಾನಲಿಂದನೇ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಬಂಧ ನಡೀತಾ ಇದೆ. ಅದಕ್ಕೂ ಮುಂಚೆನೇ ವಾಸ್ಕೋ ಡಿ ಗಾಮ ಕಂಡಿದ್ದ ದಾರಿಯಲ್ಲೇನೆ ಬರಬೇಕಾಗಿತ್ತು. ಆದರೆ ಈಗ ಸ್ಯೂಯೆಜ್ ಕ್ಯಾನಲ್ನಿಂದ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಬಂಧ ನಡೀತಾ ಇದೆ. ಥ್ಯಾಂಕ್ ಯು.